ಓಂ ಶಾಂತಿ. ಮುರಳಿಯ ದಿನಾಂಕ 6/2/1980. ಮುರಳಿಯ ಟೈಟಲ್ ಆಗಿದೆ ಅಶರೀರಿಯಾಗುವ ಸಹಜ ವಿಧಿ. ಇಂದು ಬಾಪ್ದಾದ ಕಲ್ಪದ ಇಂದಿನ ಸಿಕ್ಕಿಲ್ಲದೆ ಅತಿ ಮುದ್ದು, ಸ್ನೇಹಿ ಮತ್ತು ಸಹಯೋಗಿ ಶಕ್ತಿ ಸ್ವರೂಪ ಮಕ್ಕಳನ್ನು ಮಿಲನ ಮಾಡಲು ಬಂದಿದ್ದಾರೆ. ಬಾಪ್ದಾದ ತಮ್ಮ ಸಹಯೋಗಿ ಮಕ್ಕಳ ಜೊತೆಗೆ ಇರುತ್ತಾರೆ. ಸಹಯೋಗ ಮತ್ತು ಸ್ನೇಹದ ತುಂಡರಿಸದ ಎಳೆಯು ಸದಾ ಅವಿನಾಶಿಯಾಗಿದೆ. ಇಂದು ವತನದಲ್ಲಿ ಬಾಪ್ದಾದ ಅತಿ ಪ್ರಿಯ ಮಕ್ಕಳ ಸ್ನೇಹದ ಮಾಲೆಯನ್ನು ಮಾಡುತ್ತಿದ್ದರು. ಎಲ್ಲರೂ ಸ್ನೇಹಿಯಂತೂ ಆಗಿದ್ದೀರಿ, ಆದರೂ ನಂಬರ್ ವಾರ್ ಎಂದು ಹೇಳುತ್ತೇವೆ. ಇಂದು ಪ್ರತಿಯೊಂದು ಮಗುವಿನ ವಿಶೇಷತೆಗಳ ಆಧಾರದ ಮೇಲೆ ನಂಬರ್ ಹಾಕುತ್ತಿದ್ದರು. ತಂದೆಯ ಸಮಾನ ಸಮೀಪ ರತ್ನವಾಗಿರುವಂತೆ ಕೆಲವು ಮಕ್ಕಳಲ್ಲಿ ವಿಶೇಷತೆಗಳು ಇದ್ದವು. ಕೆಲವು ಮಕ್ಕಳು ವಿಶೇಷತೆಗಳನ್ನು ಧಾರಣೆ ಮಾಡಲು ಪರಿಶ್ರಮ ಮಾಡುತ್ತಿರುವುದನ್ನು ನೋಡಿದರು. ನನ್ನ ಮಕ್ಕಳು ಮತ್ತು ಪರಿಶ್ರಮ ಎಂದರೆ ಸರಿಯಲ್ಲ. ಆದ್ದರಿಂದ ಈ ಪರಿಶ್ರಮವನ್ನು ನೋಡಿ ತಂದೆಗೂ ದಯೆ ಬರುತ್ತದೆ. ಏಕೆಂದರೆ ಅಶರೀರಿಯಾಗುವುದರಲ್ಲಿ ಎಲ್ಲಕ್ಕಿಂತ ಹೆಚ್ಚು ಪರಿಶ್ರಮ ಮಾಡುವುದನ್ನು ನೋಡಿದರು. ಆಗ ಬಾಪ್ ಮತ್ತು ದಾದಾ ತಮ್ಮಲ್ಲಿಯೇ ಸಂಭಾಷಣೆ ಮಾಡಿದರು. ಶಿವ ತಂದೆ ಕೇಳಿದರು, ಅಶರೀರಿ ಆತ್ಮಗಳಿಗೆ ಅಶರೀರಿಯಾಗಲು ಏಕೆ ಪರಿಶ್ರಮ? ಬ್ರಹ್ಮ ತಂದೆ ಹೇಳಿದರು, 84 ಜನ್ಮ ವಸ್ತ್ರಧಾರಣೆ ಮಾಡಿ ಪಾರ್ಟ್ ಮಾಡುವ ಕಾರಣ ಪಾರ್ಟ್ ಮಾಡುತ್ತಾ ಶರೀರಧಾರಿ ಆಗುತ್ತಾರೆ. ಶಿವ ತಂದೆ ಕೇಳಿದರು, ಪಾರ್ಟ್ ಮಾಡಿದರು ನಿಜ, ಆದರೆ ಈಗ ಯಾವ ಸಮಯವಾಗಿದೆ? ಸಮಯದ ಸ್ಮೃತಿಯಂತೆ ಕರ್ಮವು ಸ್ವತಃ ಹಾಗೆಯೇ ಆಗುತ್ತವೆ. ಈ ಅಭ್ಯಾಸ ಇದೆಯಲ್ಲವೇ? ಬ್ರಹ್ಮ ತಂದೆ ಹೇಳಿದರು, ಈಗ ಪಾರ್ಟ್ ಸಮಾಪ್ತಿ ಮಾಡಿ ಮನೆಗೆ ಹೋಗಬೇಕು. ಪಾರ್ಟ್ ಮಾಡುವ ವಸ್ತ್ರವನ್ನು ಬಿಡಬೇಕಾಗುತ್ತದೆಯಲ್ಲವೇ? ಮನೆಗೆ ಹೋಗಬೇಕಾದರೆ ಈ ಹಳೆಯ ಶರೀರವನ್ನು ಬಿಡಬೇಕು. ರಾಜ್ಯದಲ್ಲಿ ಅರ್ಥಾತ್ ಸ್ವರ್ಗದಲ್ಲಿ ಹೋಗಬೇಕು ಎಂದರೆ ಹಳೆಯ ವಸ್ತ್ರವನ್ನು ಬಿಡಬೇಕು. ಹೋಗಲೇಬೇಕು ಎಂದಾಗ ಮರೆಯುವುದು ಏಕೆ ಕಷ್ಟವಾಗುತ್ತದೆ? ಹೋಗಬೇಕು ಎಂಬುದನ್ನು ಮರೆಯುತ್ತೀರಾ? ತಾವೆಲ್ಲರೂ ಹೋಗಲು ಸದಾ ಸಿದ್ಧರಾಗಿರುವಿರಲ್ಲವೇ? ಅಥವಾ ಇನ್ನೂ ಕೆಲವು ಹಗ್ಗಗಳಿಂದ ಬಂಧಿತರಾಗಿರುವಿರಾ? ಈಗ ಬಾಪ್ದಾದ ಸೇವೆಗಾಗಿ ಸಮಯ ಕೊಟ್ಟಿದ್ದಾರೆ. ಸೇವೆಯ ಪಾರ್ಟ್ ಮಾಡುತ್ತಿರುವಿರಿ. ಆದ್ದರಿಂದ ಈ ಶರೀರದ ಬಂಧನ ಇಲ್ಲವಷ್ಟೇ? ಅಥವಾ ಈ ಹಳೆಯ ವಸ್ತ್ರ ಬಿಗಿಯಾಗಿಲ್ಲವಷ್ಟೇ ಎಂದು ತಮ್ಮನ್ನು ನೋಡಿಕೊಳ್ಳಿ. ಬಿಗಿಯಾದ ವಸ್ತ್ರವನ್ನು ಬಯಸುವುದಿಲ್ಲವಷ್ಟೇ? ವಸ್ತ್ರ ಬಿಗಿಯಾಗಿದ್ದರೆ ಸದಾ ಸಿದ್ಧರಾಗುವುದಿಲ್ಲ. ಬಂಧನ ಮುಕ್ತ ಅರ್ಥಾತ್ ಸಡಿಲವಾದ ಉಡುಪು. ಆದೇಶ ಸಿಗುತ್ತಲೇ ಕ್ಷಣದಲ್ಲಿ ಹೋಗುವುದು. ಹೀಗೆ ಬಂಧನ ಮುಕ್ತ ಯೋಗಯುಕ್ತರಾಗಿರುವಿರಾ? ಒಬ್ಬ ತಂದೆಯನ್ನು ಬಿಟ್ಟು ಇನ್ನಾರೂ ಇಲ್ಲ ಎಂಬ ವಾಯಿದೆ ಇರುವಾಗ ಬಂಧನ ಮುಕ್ತರಾದಿರಿ. ಅಶರೀರಿಯಾಗಲು ವಿಶೇಷ 4 ಮಾತಿನ ಬಗೆಗೆ ಗಮನವಿಡಿ. 1ನೇ ಮಾತು, ಯಾವಾಗಲಾದರೂ ತಮ್ಮನ್ನು ತಾವು ಮರೆಯಬೇಕೆಂದರೆ ಜಗತ್ತಿನಲ್ಲಿಯೂ ನಿಜವಾದ ಪ್ರೀತಿಯಲ್ಲಿ ಮುಳುಗಿ ಹೋಗುತ್ತಾರೆ. ಆದ್ದರಿಂದ ನಿಜವಾದ ಪ್ರೀತಿಯೇ ಮರೆಯುವ ಸಹಜ ಸಾಧನವಾಗಿದೆ. ಪ್ರೀತಿಯು ಜಗತ್ತನ್ನು ಮರೆಸುವ ಸಾಧನವಾಗಿದೆ, ದೇಹವನ್ನು ಮರೆಸುವ ಸಾಧನವಾಗಿದೆ. 2 ನಿಜವಾದ ಗೆಳೆತನವು ಜಗತ್ತನ್ನು ಮರೆಸುವ ಸಾಧನವಾಗಿದೆ. ಇಬ್ಬರು ಗೆಳೆಯರು ಪರಸ್ಪರ ಸೇರಿದರೆ ಅವರಿಗೆ ತಮ್ಮ ಮತ್ತು ಸಮಯದ ಸ್ಮೃತಿ ಇರುವುದಿಲ್ಲ. 3 ಹೃದಯದ ಹಾಡು. ಹೃದಯದಿಂದ ಯಾರಾದರೂ ಗೀತೆಯನ್ನು ಹಾಡುತ್ತಿದ್ದರೆ ಆ ಸಮಯಕ್ಕೆ ಅವರು ತಮ್ಮನ್ನು ತಮ್ಮ ಸಮಯವನ್ನು ಮರೆತಂತೆ ಇರುತ್ತಾರೆ. 4ನೇಯದಾಗಿ ಯಥಾರ್ಥ ರೀತಿ ಇದ್ದರೆ ಅಶರೀರಿಯಾಗುವುದು ಬಹಳ ಸಹಜವಾಗಿದೆ. ರೀತಿ ಇಲ್ಲದಿದ್ದರೆ ಕಠಿಣವಾಗುತ್ತದೆ. ಆದ್ದರಿಂದ ಪ್ರೀತ್, ಮೀತ್, ಗೀತ್, ರೀತ್ ಈ 4 ಮಾತುಗಳಲ್ಲಿ ತಾವೆಲ್ಲರೂ ಅನುಭವಿಯಾಗಿದ್ದೀರಲ್ಲವೇ? ಪ್ರೀತಿಯ ಅನುಭವಿಯಾಗಿದ್ದೀರಿ. ತಂದೆ ಮತ್ತು ತಮ್ಮನ್ನು ಬಿಟ್ಟರೆ 3ನೇಯವರು ಯಾರೂ ಇಲ್ಲ. ತಂದೆ ಸಿಕ್ಕರು ಎಂದಾಗ ಎಲ್ಲವೂ ಸಿಕ್ಕಿತು. ಇನ್ನು ಬೇರೆ ಯಾವ ಕೆಲಸ ಉಳಿಯಿತು?
ಪ್ರಭು ಪ್ರೀತಿಯ ಕೀರ್ತನೆಯನ್ನು ಇಂದಿಗೂ ಭಕ್ತರು ಮಾಡುತ್ತಾರೆ. ಕೇವಲ ಪ್ರೀತಿಯ ಗೀತೆಯಲ್ಲಿಯೇ ಮುಳುಗಿ ಹೋಗುತ್ತಾರೆ ಎಂದಾಗ ಪ್ರೀತಿಯನ್ನು ನಿಭಾಯಿಸುವವರು ಎಷ್ಟು ಮುಳುಗಿ ಹೋಗುವರು? ಪ್ರೀತಿಯ ಅನುಭವಿ ಆಗಿರುವಿರಲ್ಲವೇ? ವಿಪರೀತ ಬುದ್ಧಿಯಿಂದ ಪ್ರೀತ್ ಬುದ್ಧಿಯಾಗಿರುವಿರಲ್ಲವೇ? ಆದ್ದರಿಂದ ಎಲ್ಲಿ ಪ್ರಭುವಿನ ಪ್ರೀತಿ ಇದೆಯೋ ಅಲ್ಲಿ ಅಶರೀರಿ ಆಗುವುದು ಏನೆನಿಸುತ್ತದೆ? ಒಂದು ಕ್ಷಣದ ಆಟದ ಸಮಾನವಾಗಿದೆ. ಬಾಬಾ ಎನ್ನುವುದು ಮತ್ತು ಶರೀರವನ್ನು ಮರೆಯುವುದು. ಬಾಬಾ ಶಬ್ದವೇ ಹಳೆಯ ಜಗತ್ತನ್ನು ಮರೆಯುವ ಆತ್ಮಿಕ ಬಾಂಬ್ ಆಗಿದೆ. ಈಗ ಈ ಸ್ವಿಚ್ ಬದಲಾಗುವ ಆಟವನ್ನು ನೋಡಿದಿರಿ. ಹಾಗೆಯೇ ಈ ಸ್ಮೃತಿಯ ಸ್ವಿಚ್ ಆಗಿದೆ. ತಂದೆಯ ಸ್ವಿಚ್ ಹಾಕುವುದು ಮತ್ತು ದೇಹ ಮತ್ತು ದೇಹದ ಜಗತ್ತಿನ ಸ್ಮೃತಿಯ ಸ್ವಿಚ್ ಬಂದಾಗುವುದು. ಇದಾಗಿದೆ ಒಂದು ಕ್ಷಣದ ಆಟ. ಬಾಯಿಯಿಂದ ಬಾಬಾ ಎಂದು ಹೇಳಲು ಸಮಯ ಬೇಕಾಗುತ್ತದೆ. ಆದರೆ ಸ್ಮೃತಿಯಲ್ಲಿ ತರಲು ಎಷ್ಟು ಸಮಯ ಬೇಕಾಗುವುದು? ಆದ್ದರಿಂದ ಸ್ಮಶಾನಕ್ಕೂ ಮುಂದೆ ಜೊತೆಯಾಗಿರುವಂತಹ ಸತ್ಯ ಸಖನ ಪ್ರೀತಿಯಲ್ಲಿರುವುದು, ಅರ್ಥಾತ್ ಸಹಜವಾಗಿ ಅಶರೀರಿಯಾಗುವುದು. ಶರೀರಧಾರಿ ಸಖರು ಸ್ಮಶಾನದವರೆಗೆ ಹೋಗುತ್ತಾರೆ, ಆದರೆ ದುಃಖಹರ್ತ ಸುಖಕರ್ತ ಆಗುವುದಿಲ್ಲ. ಸ್ವಲ್ಪ ಅಲ್ಪ ದುಃಖದ ಸಮಯ ಸಹಯೋಗಿಯಾಗುತ್ತಾರೆ, ಸಹಯೋಗ ಕೊಡುತ್ತಾರೆ, ಆದರೆ ದುಃಖವನ್ನು ದೂರ ಮಾಡುವುದಿಲ್ಲ. ಆದ್ದರಿಂದ ಸತ್ಯ ಸಖನು ಸಿಕ್ಕಿರುವನಲ್ಲವೇ? ಸದಾ ಇದೇ ಅವಿನಾಶಿ ಸಖನ ಜೊತೆ ಇದ್ದಾಗ ಪ್ರೀತಿಯಲ್ಲಿಯ ಪರಿಶ್ರಮ ಸಮಾಪ್ತಿಯಾಗುತ್ತದೆ. ಪ್ರೀತಿ ಮಾಡಲು ಬರುವಾಗ ಏಕೆ ಪರಿಶ್ರಮ ಮಾಡುತ್ತೀರಿ? ಬಾಪ್ದಾದರವರಿಗೆ ಒಮ್ಮೊಮ್ಮೆ ನಗು ಬರುತ್ತದೆ. ಕೆಲವರಿಗೆ ಭಾರ ಎತ್ತುವ ಅಭ್ಯಾಸವಿರುತ್ತದೆ. ಅವರನ್ನು ಆರಾಮವಾಗಿ ಕುಳ್ಳಿರಿಸಿದರೆ ಕುಳಿತುಕೊಳ್ಳಲಾರರು. ಮತ್ತೆ ಮತ್ತೆ ಭಾರ ಎತ್ತಲು ಹೋಗುತ್ತಾರೆ ಮತ್ತು ಶ್ವಾಸದ ತೊಂದರೆಯಾದಾಗ ಬಿಡಿಸಿ ಎಂದು ಕೂಗುತ್ತಾರೆ. ಆದ್ದರಿಂದ ಪ್ರೀತಿ ಮತ್ತು ಸ್ನೇಹದಲ್ಲಿರಿ, ಆಗ ಪರಿಶ್ರಮ ಸಮಾಪ್ತಿಯಾಗುತ್ತದೆ. ಸಖನಿಂದ ದೂರವಾಗಬೇಡಿ, ಸದಾ ಕಾಲದ ಜೊತೆಗಾರನಾಗಿರಿ. ಇದೇ ರೀತಿ ಬಾಪ್ದಾದರವರಿಂದ ಪ್ರಾಪ್ತಿಯಾದ ಸರ್ವ ಪ್ರಾಪ್ತಿಗಳ ಗುಣಗಳ ಸದಾ ಗೀತೆಯನ್ನು ಹೇಳಿ. ತಂದೆಯ ಮಹಿಮೆ ಮತ್ತು ತಮ್ಮ ಮಹಿಮೆಯ ಎಷ್ಟೊಂದು ಗೀತೆಗಳಿವೆ. ಈ ಗೀತೆಗಳಲ್ಲಿ ಸಂಗೀತವು ಸ್ವತಃ ಇರುತ್ತದೆ. ಎಷ್ಟೆಷ್ಟು ಗುಣಗಳ ಮಹಿಮೆಯ ಗೀತೆಯನ್ನು ಹಾಡುವಿರೋ ಅಷ್ಟು ಖುಷಿಯ ಸಂಗೀತ ಜೊತೆ ಜೊತೆಗೆ ಇರುತ್ತದೆ. ಭರತ, ವ್ಯಾಸ ಮುಂತಾದವರು ಬಂದಿರುವರು. ಗೀತೆ ಹೇಳುವವರು ಬಂದಿದ್ದಾರೆ. ತಮ್ಮ ಸಂಗೀತ ಬೇರೆಯಾಗಿದೆ. ಇದು ಖುಷಿಯ ಸಂಗೀತವಾಗಿದೆ. ಇದು ಎಂದಿಗೂ ರಿಪೇರಿಯಾಗುವಂತೆ ಕೆಡುವುದಿಲ್ಲ. ಆದ್ದರಿಂದ ಸದಾ ಇಂತಹ ಗೀತೆಯನ್ನು ಹಾಡುತ್ತಿರಿ. ಈ ಗೀತೆಯನ್ನು ಹೇಳುವುದು ಎಲ್ಲರಿಗೂ ಬರುತ್ತದೆಯಲ್ಲವೇ? ಹಾಗಾದರೆ ಸದಾ ಗೀತೆಯನ್ನು ಹಾಡುತ್ತಿರಿ, ಆಗ ಸಹಜವಾಗಿ ಅಶರೀರಿಯಾಗುವಿರಿ. ಇನ್ನು ರೀತಿ, ಯಥಾರ್ಥ ರೀತಿ ಕ್ಷಣದ ರೀತಿಯಾಗಿದೆ. ನಾನು ಅಶರೀರಿ ಆತ್ಮನಾಗಿದ್ದೇನೆ ಎಂಬುದು ಎಲ್ಲಕ್ಕಿಂತ ಸಹಜ ಯಥಾರ್ಥ ರೀತಿಯಾಗಿದೆ. ಸಹಜವಾಗಿದೆಯಲ್ಲವೇ? ಕಠಿಣವಾದದ್ದನ್ನು ಸಹಜ ಮಾಡುವವರು ತಂದೆ. ತಂದೆಯ ಮಹಿಮೆ ಹೇಗೆ ಇದೆಯೋ ಹಾಗೆ ತಂದೆಯ ಸಮಾನ ಮಕ್ಕಳು ಸಹ ಕಠಿಣವಾದದ್ದನ್ನು ಸಹಜ ಮಾಡುವವರು. ವಿಶ್ವದಲ್ಲಿ ಕಠಿಣವಾದದ್ದನ್ನು ಸಹಜ ಮಾಡುವವರು ತಮ್ಮಲ್ಲಿ ಕಠಿಣ ಎಂದು ಅನುಭವ ಮಾಡುವುದು ಹೇಗೆ ಸಾಧ್ಯ? ಆದ್ದರಿಂದ ಸದಾ ಸರ್ವ ಸಹಜಯೋಗಿ ಸಂಗಮಯುಗದಲ್ಲಿ ಪರಿಶ್ರಮ ಇದೆ ಅಥವಾ ಕಠಿಣವಾಗಿದೆ ಎಂಬ ಶಬ್ದ ಬ್ರಾಹ್ಮಣರ ಮುಖದಿಂದಲ್ಲ, ಮನದ ಸಂಕಲ್ಪದಲ್ಲಿಯೂ ಬರಬಾರದು. ಆದ್ದರಿಂದ ಈ ವರ್ಷದ ವಿಶೇಷ ಗಮನ ಸದಾ ಸಹಜಯೋಗಿ ಆಗುವ ಕಡೆಗೆ ಇರಲಿ. ತಂದೆಗೆ ಹೇಗೆ ಮಕ್ಕಳ ಬಗೆಗೆ ದಯೆ ಬರುತ್ತದೆಯೋ ಹಾಗೆ ತಮ್ಮ ಮೇಲೆ ಸಹ ದಯೆ ತೋರಿಸಿಕೊಳ್ಳಿ ಮತ್ತು ಎಲ್ಲರ ಬಗೆಗೆ ದಯಾಹೃದಯಿಯಾಗಿ. ದಯಾಹೃದಯಿ ಎಂಬ ಟೈಟಲ್ ಎಲ್ಲರಿಗೂ ಇದೆಯಲ್ಲವೇ? ತಮ್ಮ ಟೈಟಲ್ ನೆನಪಿದೆಯಲ್ಲವೇ? ಆದರೆ ದಯಾಹೃದಯಿಯಾಗಲು ಒಂದು ಚಿಕ್ಕ ತಪ್ಪನ್ನು ಮಾಡುತ್ತೀರಿ. ದಯಾ ಭಾವನೆಯ ಬದಲು ಅಹಂಭಾವದಲ್ಲಿ ಬರುತ್ತೀರಿ. ಆದ್ದರಿಂದ ದಯೆ ಮರೆಯುತ್ತೀರಿ. ಕೆಲವರು ಅಹಂಭಾವದಲ್ಲಿ ಬರುತ್ತಾರೆ, ಇನ್ನು ಕೆಲವರು ಸಂಶಯ ಭಾವದಲ್ಲಿ ಬರುತ್ತಾರೆ. ಆದ್ದರಿಂದ ದಯೆಯನ್ನು ಮರೆಯುತ್ತೀರಿ.
ತಲುಪುವೆವೋ ಇಲ್ಲವೋ ಎಂದು ಗೊತ್ತಿಲ್ಲ, ಯಥಾರ್ಥ ಮಾರ್ಗವಾಗಿದೆಯೋ ಇಲ್ಲವೋ ಗೊತ್ತಿಲ್ಲ ಎಂಬ ಅನೇಕ ಪ್ರಕಾರದ ತಮ್ಮ ಬಗೆಗೆ ಅಹಂಭಾವ, ಒಮ್ಮೊಮ್ಮೆ ಜ್ಞಾನದ ಬಗೆಗೆ ಅಹಂಭಾವ ಬರುತ್ತದೆ. ಆದ್ದರಿಂದ ದಯೆಯ ಭಾವ ಬದಲಾಗುತ್ತದೆ. ತಿಳಿಯಿತೆ? ಬೇಸರಗೊಳ್ಳಬೇಡಿ, ಆದರೆ ಸದಾ ಹೃದಯ ಸಿಂಹಾಸನದ ಅಧಿಕಾರಿಯಾಗಿ. ಈ ವರ್ಷದಲ್ಲಿ ಏನು ಮಾಡಬೇಕೆಂದು ತಿಳಿಯಿತೆ? ಈ ವರ್ಷದ ಮನೆಯ ಅಭ್ಯಾಸವನ್ನು, ಹೋಮ್ವರ್ಕನ್ನು ಕೊಡುತ್ತಿದ್ದೇವೆ. ಸಹಜ ಯೋಗಿಯಾಗಿ, ದಯಾಹೃದಯಿಯಾಗಿ ಮತ್ತು ಸಿಂಹಾಸನದ ಅಧಿಕಾರಿಯಾಗಿ. ಆಗ ಸದಾ ಭಾಗ್ಯ ವಿಧಾತ ತಂದೆ ಇಂತಹ ಆಜ್ಞಾಕಾರಿ ಮಕ್ಕಳಿಗೆ ಅಮೃತ ವೇಳೆ ನಿತ್ಯವೂ ಸಫಲತೆಯ ತಿಲಕವನ್ನು ಹಚ್ಚುತ್ತಾರೆ. ಭಕ್ತರಿಗೆ ಭಗವಂತ ತಿಲಕವನ್ನು ಹಚ್ಚಲು ಬಂದ ಎಂಬುದು ಸಹ ತಿಲಕದ ಗಾಯನವಾಗಿದೆಯಲ್ಲವೇ? ಆದ್ದರಿಂದ ಈ ವರ್ಷ ಆಜ್ಞಾಕಾರಿ ಮಕ್ಕಳಿಗೆ ಸ್ವಯಂ ತಂದೆ ತಮ್ಮ ಸೇವಾಸ್ಥಾನ ಅರ್ಥಾತ್ ತೀರ್ಥಸ್ಥಾನದಲ್ಲಿ ಸಫಲತೆಯ ತಿಲಕವನ್ನು ಕೊಡಲು ಬರುತ್ತಾರೆ. ತಂದೆ ದಿನವೂ ಭ್ರಮಣೆ ಮಾಡಲು ಬರುತ್ತಾರೆ. ಮಕ್ಕಳು ಮಲಗಿದ್ದರೆ ಅದು ಅವರ ಹುಡುಗಾಟಿಕೆ. ದೀಪಾವಳಿಗೆ ಅಲ್ಲಲ್ಲಿ ದೀಪ ಬೆಳಗಿಸಿಡುತ್ತಾರೆ, ಸ್ವಚ್ಛತೆ ಮಾಡುತ್ತಾರೆ, ಆಹ್ವಾನ ಮಾಡುತ್ತಾರೆ. ಸ್ವಚ್ಛತೆ, ಪ್ರಕಾಶ ಮತ್ತು ಆಹ್ವಾನ. ಅವರು ಲಕ್ಷ್ಮಿಯ ಆಹ್ವಾನ ಮಾಡುತ್ತಾರೆ ಮತ್ತು ಇದು ಲಕ್ಷ್ಮಿಯ ರಚಯಿತನ ಆಹ್ವಾನವಾಗಿದೆ. ಆದ್ದರಿಂದ ದೀಪ ಬೆಳಗಿಸಿ ಕುಳಿತುಕೊಳ್ಳಿ, ಆಗ ತಂದೆ ಬರುವರು. ಕೆಲವರು ಅನೇಕರನ್ನು ಎಬ್ಬಿಸುತ್ತಾರೆ ಮತ್ತು ನಿದ್ರಿಸುತ್ತಾರೆ, ಧ್ವನಿಯನ್ನು ಅನುಭವ ಮಾಡುತ್ತಾರೆ. ಆದರೂ ಹುಡುಗಾಟಿಕೆಯ ನಿದ್ರೆಯಲ್ಲಿ ನಿದ್ರಿಸುತ್ತಾರೆ. ಸತ್ಯಯುಗದಲ್ಲಿ ನಿದ್ರಿಸುವುದು ಮತ್ತು ಚಿನ್ನ ಎರಡೂ ಇವೆ, ಡಬಲ್ ಸೋನಾ ಇವೆ. ಆದ್ದರಿಂದ ಈಗ ಬೆಳಗುವ ಜ್ಯೋತಿಯಾಗಿ. ನಿದ್ರಿಸುವ ಸಂಸ್ಕಾರದಿಂದ ಅಲ್ಲಿ ಚಿನ್ನ ಸಿಗುವುದಿಲ್ಲ. ಜಾಗೃತರಾಗಿರುವವರು ಅಲ್ಲಿ ಚಿನ್ನವನ್ನು ಪಡೆಯುವರು. ಹುಡುಗಾಟಿಕೆಯ ನಿದ್ರೆಯೂ ಸಹ ವಿನಾಶಕಾಲವನ್ನು ಮರೆತಾಗ ಬರುತ್ತದೆ. ಭಕ್ತರ ಮೊರೆಯನ್ನು ಕೇಳಿ, ದುಃಖಿ ಆತ್ಮಗಳ ದುಃಖದ ಮೊರೆಯನ್ನು ಕೇಳಿ, ಬಾಯಾರಿದ ಆತ್ಮಗಳ ಪ್ರಾರ್ಥನೆಯ ಧ್ವನಿಯನ್ನು ಕೇಳಿ. ಆಗ ಎಂದಿಗೂ ನಿದ್ರೆ ಬರುವುದಿಲ್ಲ. ಆದ್ದರಿಂದ ಈ ವರ್ಷ ಹುಡುಗಾಟಿಕೆಯ ನಿದ್ರೆಗೆ ವಿಚ್ಛೇದನ ಕೊಡಿ. ಆಗ ಭಕ್ತರು ಸಾಕ್ಷಾತ್ಕಾರ ಮೂರ್ತಿಗಳಾದ ತಮ್ಮ ಸಾಕ್ಷಾತ್ಕಾರ ಮಾಡುವರು. ಆದ್ದರಿಂದ ಈ ವರ್ಷ ಸಾಕ್ಷಾತ್ಕಾರ ಮೂರ್ತಿಯಾಗಿ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸಿ. ಚಕ್ರವರ್ತಿಯಾಗಿ ಹೀಗೆ ಸದಾ ಪ್ರೀತಿಯನ್ನು ನಿಭಾಯಿಸುವಂತಹ, ಸದಾ ಸತ್ಯ ಸಖನ ಜೊತೆಗೆ ಇರುವಂತಹ, ಸದಾ ಪ್ರಾಪ್ತಿಗಳ ಮತ್ತು ಗುಣಗಳ ಮಹಿಮೆಯ ಗೀತೆಯನ್ನು ಹೇಳುವಂತಹ, ಕ್ಷಣದಲ್ಲಿ ಯಥಾರ್ಥ ರೀತಿಯಿಂದ ಸದಾ ಸಹಜಯೋಗಿಯಾಗುವಂತಹ, ಸದಾ ದಯಾಹೃದಯಿ, ಕಠಿಣವಾದುದನ್ನು ಸಹಜ ಮಾಡುವಂತಹ ನಿದ್ರಾಜೀತ ಚಕ್ರವರ್ತಿ ಮಕ್ಕಳಿಗೆ ಬಾಪ್ದಾದರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.